ಹಲೋ ಸರ್, ಹಾಯ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ವೆರಿ ಮಚ್. ಸೊ ಹೇಗೆ ಅನಿಸ್ತಿದೆ ಸರ್ ರಿಸಲ್ಟ್ಸ್ ನೋಡಿದ್ಮೇಲೆ? ಲೈಕ್ ಅಫ್ಕೋರ್ಸ್ ಖುಷಿ ಆಗುತ್ತೆ. ಬಟ್ ಏನಂದರೆ ನನಗೆ ಫಸ್ಟ್ ಪ್ರಿಫರೆನ್ಸ್ ಇದ್ದಿದ್ದು ಫಾರೆಸ್ಟ್ ಸರ್ವಿಸಿಗೆ ಬರಬೇಕು ಅಂತಾನೆ. ಯಾಕಂದರೆ ನಂದು ಗ್ರ್ಯಾಜುಯೇಷನ್ ಇದ್ದಿದ್ದು ಚೈಲ್ಡ್ಹುಡ್ ಇಂಟ್ರೆಸ್ಟ್ ಎಲ್ಲನೂ ಆ್ಯಕ್ಚುಲಿ ಫಾರೆಸ್ಟ್ ಕಡೆನೇ ಲೀನ್ ಆಗಿತ್ತು. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್ ಆ್ಯಕ್ಚುಲಿ. ಓಕೆ, ಫಾರೆಸ್ಟ್ ಕಡೆನೇ ಲೀನ್ ಆಗಿತ್ತು ಅಂತ ಹೇಳಿದ್ರೆ ವಾಟ್ ವಾಸ್ ದಿಸ್ ಟರ್ನಿಂಗ್ ಪಾಯಿಂಟ್ ಸರ್? ಆ್ಯಕ್ಚುಲಿ ಲೈಕ್ ಮೈ ವಿಲೇಜ್ ಇಸ್ ಮೈ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ಯಾಕಂದರೆ ಲೈಕ್ ನಂದು ವಿಲೇಜ್ ಬಂದು ಕೋಳಿಹಳ್ಳಿ ಅಂತ ತುಮಕೂರು ತಾಲೂಕು, ತುಮಕೂರು ಡಿಸ್ಟ್ರಿಕ್ಟಲ್ಲಿದೆ. ಸೊ ಅಲ್ಲಿ ಲೈಕ್ ಇನ್ನೂ ರಿಮೋಟ್ ವಿಲೇಜ್ ಆ್ಯಕ್ಚುಲಿ. ಬಟ್ ಚೈಲ್ಡ್ಹುಡ್ ಇದ್ದಾಗ ಲೈಕ್ ನಮ್ಮ ನ್ಯಾಷನಲ್ ಬರ್ಡ್ ಪೀಫೋಲ್ ಆಗಿರ್ಬೋದು, ಮತ್ತು ಎಷ್ಟೊಂದು ಅನಿಮಲ್ಸ್ ಆ್ಯಕ್ಚುಲಿ ನಾವು ಡೈರೆಕ್ಟಾಗಿ ಎನ್ಕೌಂಟರ್ ಮಾಡ್ತಿದ್ವಿ. ಆ್ಯಂಡ್ ಇಟ್ ಈಸ್ ವೆರಿ ಜಾಯಸ್ ಟು ಸಿ ದೋಸ್ ಲೈಕ್ ನ್ಯಾಷನಲ್ ಅನಿಮಲ್ ಆಗಿರಲಿ, ಲೈಕ್ ಡೈರೆಕ್ಟಾಗಿ ನೋಡೋದು ಇಟ್ ಈಸ್ ವೆರಿ ಜಾಯ್ಫುಲ್. ಆ್ಯಂಡ್ ಆ್ಯಕ್ಚುಲಿ ಆಫ್ಟರ್ ಮೈ PU, like I want to go for the medical actually. So my ranking was not up to that much. So when I didn't get the medical seat, so I followed my interest. So I went into the graduation as a forestry. That's all. ಚಿಕ್ಕ ವಯಸ್ಸಲ್ಲಿ ಪಕ್ಷಿಗಳನ್ನ ನೋಡೋದಕ್ಕಿಂತ ಹಿಡಿದು ನಿಮ್ಮ ಕರಿಯರ್ನೇ ಚೂಸ್ ಮಾಡ್ಕೊಳ್ಳೋದವರೆಗೂ ಇಟ್ ವಾಸ್ ನೈಸ್ ಸರ್. Yeah. ಸೊ ಸರ್, ನೀವು ಸಿವಿಲ್ಸ್ ಕೂಡ ಕೊಟ್ಟಿದ್ರಿ ಅಲ್ವಾ ಸರ್? Yes, ಬಟ್ ma'am. ಸಿವಿಲ್ಸ್ ಆಗ್ಲಿಲ್ಲ, ಮೇನ್ಸ್ ಆಗ್ಲಿಲ್ಲ, ಮತ್ತೆ ತಿರ್ಗಾ ನೀವು ಇದು ಫಾರೆಸ್ಟ್ರಿ ಬರೆದ್ರಿ. ಸಿವಿಲ್ಸ್ ಅಲ್ಲಿ ಆಪ್ಷನಲ್ಸು ಮತ್ತೆ ಫಾರೆಸ್ಟ್ರಿ ಆಪ್ಷನಲ್ಸು ಮತ್ತೆ ಫಾರೆಸ್ಟ್ರಿ ಕಟ್ ಆಫ್ ಕೂಡ ಜಾಸ್ತಿ ಇರುತ್ತೆ. ಇದೆಲ್ಲ ಹೇಗೆ ಮ್ಯಾನೇಜ್ ಮಾಡಿದ್ರಿ ಸರ್? Yeah, actually ನಂದು ಲೈಕ್ ಆಸ್ ಯು ಸೆಡ್ ಮ್ಯಾಮ್, ಫಾರೆಸ್ಟ್ ಸರ್ವಿಸ್ ಕಟ್ ಆಫ್ ಲೈಕ್ ಸಿವಿಲ್ ಸರ್ವಿಸ್ ಕಟ್ ಆಫ್ಗಿನ ಒಂದು 15 ಮಾರ್ಕ್ಸ್ ಜಾಸ್ತಿ ಇರುತ್ತೆ ಯಾವಾಗ್ಲೂ. ಸೊ ಅದೇನಾಯಿತು, ಇಲ್ಲಿ ಕಾನ್ಸ್ಟೆಂಟ್ ರಿವಿಷನ್ ಮಾಡಿಕೊಂಡು ಮತ್ತು ಟೆಸ್ಟ್ ಸೀರೀಸ್ ಯಾವುದಾದ್ರೂ ಒಂದು ಜುಡಿಷಿಯಸ್ಲಿ ಫಾಲೋ ಮಾಡ್ತಿದ್ರೆ, ಮತ್ತು ದಿಸ್ ಎಕ್ಸಾಮ್ ಇಸ್ ಆಲ್ ಅಬೌಟ್ ಇನ್ ಕೀಪಿಂಗ್ ಇನ್ ಟಚ್ ವಿತ್ ದಿಸ್ ಪ್ರೋಸೆಸ್ ಆ್ಯಕ್ಚುಲಿ. ಸೊ ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡ್ತಾ ಲೈಕ್ ನಿಮಗೆ ಗೊತ್ತಾಗುತ್ತೆ, ಓಕೆ ಐ ಆಮ್ ಅಪ್ ಟು ಇಟ್ ಅಂದ್ಬಿಟ್ಟು. ಸೊ ಹಿಂಗೆ ಮಾಡ್ಕೊತ ಹೋಗಿ, ಮತ್ತು ಕಾನ್ಫಿಡೆನ್ಸು ಅಷ್ಟೇ. ಲೈಕ್ ನಂದು ಫಸ್ಟ್ 2 ಅಟೆಂಪ್ಟ್ಸ್ ಲೈಕ್ ಪ್ರಿಲಿಮ್ಸ್ ಕ್ಲಿಯರ್ ಆಗಿರಲಿಲ್ಲ. ಬಟ್ ನನಗೇನಂದರೆ ನನ್ನ CSAT ಕ್ಲಿಯರ್ ಆಗ್ತಿರ್ಲಿಲ್ಲ. ಸೊ GS ಆರಾಮಾಗಿ ಕ್ಲಿಯರ್ ಮಾಡ್ತಿದ್ದೆ. ಸೊ ಲೈಕ್ ಏನು ನಮ್ಮದು ವೀಕ್ನೆಸ್ ಇದೆ, ಏನು ಲೈಕ್ ಡೌನ್ಫಾಲ್ ಇದೆ ಅಂತ ಅರ್ಥ ಮಾಡಿಕೊಂಡು, ಸೊ ಅದ್ರ ಮೇಲೆ ವರ್ಕ್ ಮಾಡೋದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಓಕೆ ಸರ್, ಸೊ ಈ ಸಕ್ಸಸ್ನ ನೀವು ಯಾರಿಗೆ ಡೆಡಿಕೇಟ್ ಮಾಡ್ತೀರಾ ಸರ್? ಆ್ಯಕ್ಚುಲಿ ನಮ್ಮ ಮದರ್ ನಾನು ಆ್ಯಕ್ಚುಲಿ ಮನೆಯಿಂದ ಪ್ರಿಪೇರ್ ಆಗಿದ್ದು. ಸೊ ನಮ್ಮಮ್ಮ ತುಂಬ ಸಪೋರ್ಟ್ ಮಾಡಿದರು. ಲೈಕ್ ಎಲ್ಲ ಇದರ ಲೈಕ್ ಹೆಂಗೆ ಅಂದರೆ, ಏನಾದರೂ ಡೌನ್ಫಾಲ್ ಇದ್ದಾಗಲೂ ನಮ್ಮಮ್ಮ ಸಪೋರ್ಟ್ ಮಾಡ್ತಿದ್ರು. ಮತ್ತು ಬ್ಯಾಕ್ ಬೋನ್ ಆಗಿ ನಿಂತಿದ್ರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಫ್ರೆಂಡ್ಸ್ ಆ್ಯಕ್ಚುಲಿ ಪೇರ್ ಗ್ರೂಪ್, ಎಸ್ಪೆಷಲಿ ಲೈಕ್ 114 ರ್ಯಾಂಕ್ ಸಂಜಯ್ ಅಂತ ಬಂದಿದ್ದಾರೆ ಮೈ ಫ್ರೆಂಡ್. ಸೊ ಅವ್ರು ತುಂಬಾ ಲೈಕ್ ಇಬ್ಬರು ಸೇರಿಕೊಂಡೆ ಲೈಕ್ ಪ್ಲ್ಯಾನಿಂಗ್ ಮಾಡೋದಾಗಿರಲಿ, ಲೈಕ್ ಆನ್ಸರ್ ರೈಟಿಂಗ್ ಎಲ್ಲನೂ ಒಬ್ರದೊಬ್ರು ರಿವ್ಯೂ ಮಾಡೋದು. ಸೊ ಆಫ್ಟರ್ ಟೆಸ್ಟ್ ನನ್ನ ಪೇಪರ್ ಅವ್ರು ತಗೊತಿದ್ರು, ಅವ್ರ ಪೇಪರ್ ನಾನು ತಗೊಂಡು ಲೈಕ್ ಹೇಗೆ ಬರೆದಿದ್ದಾರೆ ಇವರು ಅಂತ ಎಲ್ಲ ರಿವ್ಯೂ ಮಾಡ್ತಿದ್ವಿ. ಸೊ ಲೈಕ್ ಐ ಡೆಡಿಕೇಟ್ ಮೈ ಸಕ್ಸಸ್ ಟು ದೀಸ್ 2 ಪೀಪಲ್ಸ್ ಅಂತ ಅಷ್ಟೇ. ವೆರಿ ನೈಸ್. ಸೊ ಸರ್, ಮತ್ತೆ ಇನ್ನು ಮುಂದೆ ಬರೋ ದಿನಗಳಲ್ಲಿ ನೀವು ಸಿವಿಲ್ಸ್ ತಿರ್ಗಾ ಕೊಡ್ತೀರಾ ಸರ್? ಪ್ಲ್ಯಾನ್ ಇದೆ ಕೊಡಬೇಕು ಅಂತ. ಬಟ್ ಸದ್ಯಕ್ಕೆ ಲೈಕ್ 1 year ಗ್ಯಾಪ್ ತಗೊಳ್ಳೋಣ ಅಂತ ಇದ್ದೀನಿ ಆ್ಯಕ್ಚುಲಿ. ಸೊ ಸರ್, ಇವಾಗ ಸಕ್ಸಸ್ ಬಂದಿರೋ ದೀಕ್ಷಿತ್ ಅವ್ರಿಗೆ, ಅವರು ನಿಮ್ಮ ಯಂಗರ್ ಸೆಲ್ಫ್ ಫಸ್ಟ್ 2 ಅಟೆಂಪ್ಟ್ಸ್ ಪ್ರಿಲಿಮ್ಸ್ ಫೇಲ್ ಆದ್ರಿ ಅಂತ ಹೇಳಿದ್ರಿ, ಆ ದೀಕ್ಷಿತ್ಗೆ ಏನು ಅಡ್ವೈಸ್ ಮಾಡ್ತಿದ್ರು? ಲೈಕ್ ಏನಂದರೆ, ನಾವು ಸ್ಟಾರ್ಟಿಂಗ್ ಈ ಪ್ರಿಪ್ರೇಷನಿಗೆ ಬರ್ತಿದ್ದಂಗೆ ಇಷ್ಟೊಂದು ಕ್ವಶನ್ಸ್ ಇರುತ್ತೆ. ಲೈಕ್ ಕೋಚಿಂಗ್ ಜಾಯ್ನ್ ಆಗೋದಾ ಬೇಡವಾ, ಮತ್ತು ಟೆಸ್ಟ್ ಸೀರೀಸ್ ಯಾವ್ದು ತೊಗೊಳ್ಳೋದು, ಮತ್ತು ಯಾವ ಮೆಟೀರಿಯಲ್ಸ್ ಫಾಲೋ ಮಾಡೋದು. ಲೈಕ್ ಈಗೇನಾಗಿದೆ ಅಂದರೆ, there is no dearth for materials in the field actually. So the problem is there is more materials actually. So we'll read less, but we end up searching for materials actually rather than reading it. So stick to one like any materials, whether NCERTs or something like that. So judiciously follow it, and I like keep in touch with this process. That's all. Like consistency is everything. This exam demands consistency and discipline. So if you are both good in that, you will be succeeded. That's all. Fine. Thank you sir. Thank you so Thank you. much. Thank you very much, ma'am.